ಆತ್ಮೀಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಸಾಮಾಜಿಕ ಬದುಕಿನ ಜನರ ಕೆಲವು ಭಾವನೆಗಳು, ವಿಚಾರಗಳು, ಇದರ ಬಗ್ಗೆ ಕೆಲವು ಆಲೋಚನೆಗಳು, ವಿಚಾರಗಳು ಹೇಳಿದ್ದೇನೆ. ಈ ವಾಸ್ತವಿಕ ಬದುಕಿನ ಜನರ ಭಾವನೆಗಳು ಯಾವ ರೀತಿ ಇದೆ ಎನ್ನುವ ವಿಷಯ ಕುರಿತು ಕೆಲವು ಮಹತ್ವಪೂರ್ಣವಾದಂಥ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ನಾವಿರೋ ಈ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಮನಸ್ಸು ಇಲ್ಲದವರ ಮುಂದೆ ನೀನು ಯಾವತ್ತೂ ಮನಬಿಚ್ಚಿ ಮಾತನಾಡಬಾರ್ದು. ಯಾವಾಗ ನಮಗೆ ಬೆಲೆ ಕೊಡದ ಜನರೊಂದಿಗೆ ಗೆಳೆತನ ಮಾಡಬೇಡ. ಮನಸ್ಸಿನಲ್ಲಿ ಒಂದು, ಮುಂದೆ ಮಾತನಾಡುವುದು ಬೇರೊಂದು. ಬಾಯಿಯಲ್ಲಿ ಸಕ್ಕರೆ ಮಾತುಗಳು, ಮನಸ್ಸಿನಲ್ಲಿ ದೂಷಿಸುವುದು. ಅಕ್ಕರೆಯ ಮಾತುಗಳನ್ನಾಡಿ ಮೋಸ ಮಾಡೋರ ಸಂಘ ಯಾವತ್ತೂ ಮಾಡಬಾರದು. ಇದು ಕಲಿಯುಗ. ಯಾರೂ ಇಲ್ಲ, ಯಾರಿಗೂ ಯಾರೂ ಆಗಲ್ಲ. ಯಾರಿಗೆ ಯಾರಿಂದ ಯಾರಿಗಾಗಿ ಎಲ್ಲಿ ಬೇಕಾದರೂ ಇರ್ಬೋದು. ಆದರೆ ವಿಶ್ವಾಸದಿಂದ, ನಂಬಿಕೆಯಿಂದ ಮಾತ್ರ ಇರಬೇಕು, ಜಾಗ್ರತೆಯಿಂದ ಇರಬೇಕು. ಈ ಕಲಿಯುಗದಲ್ಲಿ ಯಾರ ಮೇಲೆ ನಂಬಿಕೆ ಉಳಿದಿಲ್ಲ, ಮತ್ತು ಯಾರಿಗೆ ಯಾರೂ ಇಲ್ಲ. ನೀನು ನಿನ್ನಿಂದ, ನಿನಗಾಗಿ, ನಿನಗೋಸ್ಕರ ಮಾತ್ರ ಬದುಕು. ಈ ಸಮಾಜದಲ್ಲಿ ಕೆಲ ಜನರು ನಮ್ಮ ಅಶಕ್ತ, ವೀಕ್ನೆಸ್ ನೋಡಿಕೊಂಡು ನಮ್ಮ ಜೀವನದ ಬಗ್ಗೆ ತುಂಬ ಆಟ ಆಡಲು ಪ್ರಾರಂಭಿಸುತ್ತಾರೆ. ಅಂಥ ಜನರಿಂದ ತುಂಬ ಜಾಗ್ರತೆಯಿಂದ ಇರಬೇಕು, ಅಂಥವರಿಂದ ದೂರ ಇರಬೇಕು. ಅವ್ರ ಕೈಯಲ್ಲಿ ಸಿಕ್ಕೊಂಡು ಗಾಳಿಪಟ ಆಗಬಾರ್ದು. ಪಟದ ದಾರವು ಅವರ ಕೈಯಲ್ಲಿ ಇದ್ದು ಅವ್ರ ಮನಸ್ಸಿಗೆ ಬಂದಂತೆ ಹಾರಿಸಲು ಪ್ರಾರಂಭಿಸುತ್ತಾರೆ. ಆಟ ಸಾಕೆನಿಸಿದಾಗ ಕೆಳಗೆ ಇಳಿದು ವಿಷ ಹಾಕ್ತಾರೆ. ಇದೇ ಪ್ರಪಂಚ. ಇಲ್ಲಿ ಸಮಾಜದಲ್ಲಿ ನಾವು ಜೀವನದ ಬಗ್ಗೆ ತಿಳಿದುಕೊಳ್ಳುವುದು ಭಾಳಷ್ಟಿದೆ. ಜೀವನ ಕಲಿಸಿದ ಪಾಠ ಇಷ್ಟೇ ನೋಡಿ. ಈ ಸಮಾಜದಲ್ಲಿ ಕೆಲ ಜನರ ನಡತೆ ಹೀಗೆ ಅಂತ ಗೊತ್ತಾದಾಗ ಅಂಥವರನ್ನು ತಕ್ಷಣ ಬಿಟ್ಟುಕೊಡಬೇಕು. ನಮ್ಮಲ್ಲಿ ನಾವೇ ಬದಲಾಗಿ ಸಂತೋಷದಿಂದ ಇರಬೇಕು. ಯಾವತ್ತೂ ಅಂಥವರನ್ನು ಬದಲಿಸಲು ಹೋಗಬಾರದು. ಅದು ನಮ್ಮದೇ ಸಮಯ ವ್ಯರ್ಥ. ಯಾವತ್ತಿದ್ದರೂ ನಾಯಬಾರದು ಅಂಕಂತೆ ಯಾರನ್ನು ಈ ಕಲಿಯುಗದಲ್ಲಿ ಬುದ್ಧಿ ಹೇಳಲು ಹೋಗಬಾರದು. ನಾವಿರುವ ಈ ಸಮಾಜದಲ್ಲಿ, ಈ ಕಲಿಯುಗದಲ್ಲಿ, ವಾಸ್ತವಿಕ ಜೀವನದಲ್ಲಿ ಈಗಿನ ಜನರಿಗೆ ಸುಳ್ಳು ನಿಧಾನವಾಗಿ ಹೇಳಿದರೂ ಸಹ ಕೇಳಿಸುತ್ತದೆ, ಮತ್ತು ಸತ್ಯ ತುಂಬ ಜೋರಾಗಿ ಹೇಳಿದರೆ ಅದು ಕೇಳಿಸೋದಿಲ್ಲ. ಇದು ಈಗಿನ ಜೀವನದ ನಿಜ ಸತ್ಯ. ಇಲ್ಲಿ ಈ ಸಾಮಾಜಿಕ ಬದುಕಿನಲ್ಲಿ, ಸಮಾಜದಲ್ಲಿ ಜನರ ನಡೆನುಡಿ, ಸಂಸ್ಕೃತಿ, ಸಂಸ್ಕಾರ ಇವುಗಳಲ್ಲಿ ಭಾಳಷ್ಟು ಬದಲಾಗಿದೆ. ಹೆಣ್ಣು ಮಕ್ಕಳ ತಲೆ ಮೇಲಿನ ಸೆರಗು ಮುನ್ಸಿಪಾಲ್ಟಿ ಜಾಡು ಆಗಿ ಹೋಯಿತು. ಹಣೆ ಮೇಲಿನ ಕುಂಕುಮ ಹೋಗಿ ವಿಚಿತ್ರದ ಬಿಂದು ಆಗಿ ಹೋಯಿತು. ಗಂಡು ಹೆಣ್ಣು ಎಂದು ಕಂಡು ಹಿಡಿಯುವುದು ಕಾಲ ಬಂತು.
ನೀರು ಶರ್ಟ ಪೈಜಾಮ ಹೋಗಿ ಹರಕು ಮರಕು ಬಟ್ಟೆ ಹಾಕೋದು ಬಂತು. ಏಕರಂಗಿನ ಬಟ್ಟೆ ಹೋಗಿ ಬಣ್ಣ ಬಣ್ಣದ ರಂಗಿನ ಬಟ್ಟೆಗಳು ಹಾಕೋದು ಕಾಲ ಬಂತು. ಇಲ್ಲಿ ಈ ಸಮಾಜದಲ್ಲಿ ಭಾಳಷ್ಟು ಬದಲಾಗಿ ಹೋಗಿದೆ. ಮಲ್ಲಿಗೆ ನಾ ಬರುವೆ ನಿನ್ನಲ್ಲಿಗೆ, ನೀ ಹೋಗುವೆ ಎಲ್ಲಿಗೆ, ನೀ ಇರುವೆ ಎಲ್ಲಿಗೆ. ಜನರ ಭಯ ಅಲ್ಲಿಗೆ, ಧೈರ್ಯವಿಟ್ಟು ನೀ ಬಾ ಇಲ್ಲಿಗೆ, ಕೂಡಿ ಬಾಳೋಣ ಬಾ ಮಲ್ಲಿಗೆ. ನೋಡಿ, ಇಲ್ಲಿ ನಾವು ಕುಕ್ಕರ್ ನೋಡಿ ಕಲಿಬೇಕು. ಅದ್ರ ಕೆಳಗೆ ಎಷ್ಟೇ ಬೆಂಕಿ ಹತ್ತಿದಾಗ ದಗ ದಗದಾಗ ಉರಿದರೂ ಸಹ ಎಷ್ಟೊಂದು ಸಂತೋಷದಿಂದ ಸೀಳೆ ಹಾಕಿಕೊಂಡು ಇರುತ್ತದೆ. ಅದೇ ರೀತಿ ಮನುಷ್ಯನು, ನಮ್ಮ ವೈರಿಗಳು ನಮಗೆ ಎಷ್ಟೇ ಕೆಟ್ಟದಾಗಿ ಮಾತನಾಡಿದರೂ ನಾವು ಅದಕ್ಕೆ ಲಕ್ಷ್ಯ ಕೊಡದೆ, ಬೆಲೆ ಕೊಡದೆ, ನಮ್ಮಷ್ಟಕ್ಕೆ ನಾವು ಮುಂದೆ ಹೋಗುತ್ತಿರಬೇಕು. ರಾಜ ಮುಂದೆ ಹೋಗುತ್ತಿರುವಾಗ ಹಿಂದೆ ಆದಷ್ಟು ನಾಯಿಗಳು ಹೋಗುತ್ತಾ ಇರ್ತವೆ. ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಹೋಗ್ತಾ ಇರಬೇಕು. ಅರಿತು ಬಾಳಿದರೆ ಸಂಸಾರವು ಬಲು ಸುಂದರ, ಮರಿತು ಬಾಳಿದರೆ ಸಂಸಾರ ಮುಳ್ಳಿನ ಹಂದರ. ಇರಬೇಕು ತಮ್ಮ ಸಂಸಾರ ಸಾಗಿಸುವ ಗಂಭೀರ, ಸರಿಯಾಗಿ ಸಾಗಬೇಕು ಸಂಸಾರವ ಮಧುರ. ಸರಿಯಾಗಿ ಅರಿತು ಬಾಳಿದರೆ ಸಂಸಾರ ಹೂವಿನ ಹಂದರ. ಸಂಸಾರದ ಸರಿಯಾಗಿ ಸಾಗದಿದ್ದರೆ ಗಂಡಂತರ. ಸಂಸಾರ ಸಾಗುವುದಿಲ್ಲ ಸುಮ್ಮನೆ ಮನೆಯಲ್ಲಿ ಕುಳಿತರೆ, ಹೊಂದಿಕೊಂಡು ಹೋದರೆ ಜೀವನ ಜನ್ಮ ಜನ್ಮಾಂತರ. ಸಂಸಾರ ಸಾಗಿಸಲು ತಿಳುವಳಿಕೆ ಇದ್ದರೆ ಏನೂ ಇಲ್ಲ ಅಭ್ಯಂತರ. ಸಂಸಾರ ದಾರಿ ತಪ್ಪಿ ಹೋದರೆ ಮುರಿದು ಬೀಳುವುದು ಮಧ್ಯಂತರ. ತಿಳಿದು ಬದುಕು ಸಮಾಜ ಜನರ ಮುಖಾಂತರ. ಸಂಸಾರ ಮುರಿದು ಬಿದ್ದಾಗ ತಿಳುವಳಿಕೆ ಬರುವುದು ನಂತರ. ಜೀವನದಲ್ಲಿ ತಿಳಿದು ಬದುಕಿದರೆ ಒಳ್ಳೆಯ ಸಂಸಾರ. ಸಂಸಾರದಲ್ಲಿ ತಿಳುವಳಿಕೆ ಇದ್ದರೆ ಜೀವನ ಮಧುರ. ತಿಳಿದು ಬದುಕಿದರೆ ಜೀವನ ಬೆಟ್ಟದಷ್ಟು ಎತ್ತರ. ಜೀವನದಲ್ಲಿ ದಾರಿ ತಪ್ಪಿ ಹೋದರೆ ಯಾರೂ ಕೇಳಲೇ ಉತ್ತರ, ಯಾರೂ ಕೊಡಲ ಉತ್ತರ. ಅತಿಯಾದ ಪ್ರೀತಿ, ಅತಿಯಾದ ನಂಬಿಕೆ, ಅತಿಯಾದ ಭರವಸೆ, ಅತಿಯಾದ ಆಸೆಗಳು ಇವು ಯಾವಾಗಲೂ ಜೀವನಕ್ಕೆ ಒಳ್ಳೆಯದಲ್ಲ. ಏಕೆಂದರೆ ಇವು ಎಲ್ಲವೂ ಅತಿಯಾದಾಗ ಜೀವನಕ್ಕೆ ತುಂಬ ಭಾರವಾಗುತ್ತದೆ. ನಿನ್ನ ಜೀವನದಲ್ಲಿ ನೀನು ಬಡವನಾಗಿ ಹುಟ್ಟಿದ ಮೇಲೆ ಬಡವನಾಗಿ ಹೋಗಬೇಡ. ಇಲ್ಲಿ ಏನಾದರೂ ಸಾಧಿಸಿ ತೋರಿಸು. ಬಡವನಾಗಿ ಹುಟ್ಟಿದ ಮೇಲೆ ದುಡಿದನ್ನು ಕಲಿಯಬೇಕು. ನೆಮ್ಮದಿ ಇಲ್ಲದ ಮೇಲೆ ನಗುವುದನ್ನು ಕಲಿಯಬೇಕು. ಜವಾಬ್ದಾರಿ ಅನ್ನೋದು ಬಂದಾಗ ಆಸೆಗಳೆಲ್ಲವೂ ತಾನಾಗಿ ದೂರ ಆಗುತ್ತವೆ. ಮತ್ತು ಪರಿಚಯ ಆದಾಗ ಕೊಡೋ ಪ್ರೀತಿ ಕೊನೆಯವರೆಗೂ ಇರಲ್ಲ. ಯಾಕೆ ಗೊತ್ತಾ? ನಾವು ಮೊದಲು ಇಷ್ಟ ಆಗುತ್ತೇವೆ, ಆಮೇಲೆ ಕಷ್ಟ ಆಗುತ್ತೇವೆ. ಯಾರನ್ನು ಎಷ್ಟು ಹಚ್ಚಿಕೊಳ್ಳಬೇಕು ಎನ್ನುವುದಕ್ಕಿಂತ ಹಚ್ಚಿಕೊಂಡವರೆಲ್ಲ ಕೊನೆಯವರೆಗೂ ಜೊತೆಯಾಗಿರಲ್ಲ ಅನ್ನೋದು ಅಷ್ಟೇ ಸತ್ಯ. ಇಲ್ಲಿ ನಾವಿರುವ ಭೂಮಿ ಮೇಲೆ ಈ ಸಮಾಜ ಜನರು ನೀನು ಏನೇ ಮಾಡಿದರೂ ಸಹ ಆಡಿಕೊಳ್ಳುವುದನ್ನು ಬಿಡಲ್ಲ. ಏನು ಒಳ್ಳೆ ಕೆಲಸ ಮಾಡಿದರೂ ಸಹ ಆಡಿಕೊಳ್ಳುತ್ತಾರೆ, ಕೆಟ್ಟ ಕೆಲಸ ಮಾಡಿದರೂ ಸಹ ಆಡಿಕೊಳ್ಳುತ್ತಾರೆ. ಸಮಾಜಕ್ಕಾಗಿ ದುಡಿದರೂ ಆಡಿಕೊಳ್ಳುತ್ತಾರೆ, ದುಡಿಯದಿದ್ದರೂ ಆಡಿಕೊಳ್ಳುತ್ತಾರೆ. ಇಲ್ಲಿ ಈ ಸಮಾಜದಲ್ಲಿ ಜಗಮೆಚ್ಚಲೆಂದೇ ಬದುಕಬೇಡ. ನಿನ್ನ ಆತ್ಮಸಾಕ್ಷಿಗೆ ನಿಜ ಅನಿಸಿದರೆ ಸಾಕು. ಬೇರೊಬ್ಬರಿಗೆ ಖುಷಿ ತರಲೆಂದು ಬದುಕಬೇಡ. ನಿನ್ನ ತಂದೆ ತಾಯಿಯವರಿಗೆ ಖುಷಿ ತರುವ ಹಾಗೆ ಬದುಕು. ಇಲ್ಲಿ ಈ ಪ್ರಪಂಚ ಹೇಗಿದೆ ಅಂದರೆ, ನಿನ್ನ ಹತ್ತಿರ ಎಲ್ಲವೂ ಇದ್ದರೆ ಇವನು ನಮ್ಮವರು ಎನ್ನುತ್ತಾರೆ, ಏನೂ ಇಲ್ಲದಿದ್ದರೆ ಇವನು ಯಾರು ಎನ್ನುತ್ತಾರೆ ಅಷ್ಟೇ. ಆದರೆ ತಂದೆ ತಾಯಿ ಆಗಲ್ಲ. ನಿನ್ನ ಹತ್ರ ಏನೂ ಇಲ್ಲದಿದ್ದರೂ ಇವ ನನ್ನ ಮಗ, ನನ್ನ ಕಾಳಿನ ಕುಡಿ ಎಂದು ಎದೆ ತಟ್ಟಿಕೊಂಡು ಹೇಳುತ್ತಾರೆ, ಹೆಮ್ಮೆಯಿಂದ ಹೇಳುತ್ತಾರೆ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.